ಕತ್ಲಲ್ಲಿ ಕೂತ್ಕೊಂಡಿದ್ಯಾ? ಮಾಡಿರೋ ತಪ್ಪಿಗೆ ಜನಕ್ಕೆ ಮುಖ ತೋರ್ಸಕ್ಕಾಗ್ದೇನಾ? ಇಲ್ಲ, ಜಗತ್ಗೆ ಬಾಳಿಗೆ ಬೆಳಕು ಕೊಡೋನ್ನ ದೂರ ಮಾಡಿ ಜೀವನಾನ ಕತ್ಲು ಮಾಡ್ಕೊಂಡಿರೋದು ನಾನು ಮಾತ್ರ ಅಲ್ಲ, ನೀನು. ಎಲ್ಲಿ ಹೋದ ಜಗತ್ತನ್ನ ಬೆಳಗೋ ಆ ನಿನ್ನ ಮಗ ನೀಲಕಂಠ? ನಿನ್ನ ಮಗನಿಗೆ ಮೊದಲೇ ಅವಳ ಜೊತೆ ಸಂಬಂಧ ಇದೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಆದ್ರೂ ನನ್ನ ಹತ್ರ ಮುಚ್ಚಿಟ್ರಿ. ನನಗೆ ತಾಳಿ ಕಟ್ಸಿದ್ದಾನೆ ಅಂತ ಗೊತ್ತಿದ್ರು ಏನ್ ಸಾರ್ಥಕ ಪಡಿಸ್ಕೊಳಕೋಸ್ಕರ ನಿಜನ ಮುಚ್ಚಿಟ್ಟು ನನ್ನ ಕುತ್ತಿಗೆಗೆ ಇನ್ನೇನ್ ಹಾಗ ಕಟ್ಸಿದ್ರಿ? ಅವನ್ ಜೀವನದಲ್ಲಿ ಮಾಡಿರೋ ಮೊದಲನೇ ತಪ್ಪು ನಂಗೂ ತಿಳಿಸ್ದೆ ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿರೋದು. ಹೀಗೆ ಅಂತ ಅರ್ಧಾಕ್ಷಣ ಮುಂಚೆ ಗೊತ್ತಾಗಿದ್ರು ಲೇ ಬೇಡವೋ ಅಂತ ಅವನಿಗೆ ತಿಳಿ ಹೇಳಿ ನಾನು ಇಷ್ಟಪಟ್ಟಿರೋ ಹುಡುಗಿನ ಅವನಿಗೆ ಕಟ್ಟಿ ಈ ನರ್ಕಕ್ಕೆ ಬೀಳ್ ಹಾಗೆ ನಾನು ಅವನ ಕಾಪಾಡ್ಕೊಳ್ತಿದ್ದೆ. ಅತ್ತು ಕರ್ದು ಕಣ್ಣೀರು ಹಾಕಿದ್ರೆ ಮಾಡಿದ ಪಾಪ ತೊಳೆದು ಹೋಗಲ್ಲ ಅತ್ತೆ. ಕಳ್ರು ಸೇರ್ಕೊಂಡು ದೇವ್ರನ್ನ ದೋಚಿದ್ರು ಅನ್ನೋ ಹಾಗೆ ನನ್ನ ಆಸ್ತಿಗೋಸ್ಕರ ನೀನು ನಿನ್ನ ಮಗ ನನ್ನ ದೊಡ್ಡಪ್ಪನ ಜೊತೆ ಸೇರಿ ಆಡಿದ ನಾಟಕ ತಾನೇ ಇದು. ನಿನ್ನ ದೊಡ್ಡಪ್ಪನ ಜೊತೆ ಸೇರ್ಕೊಂಡು ನಿನ್ ಸಂಪತ್ತನ್ನ ದೋಚ್ಬೇಕು ಅನ್ನೋ ಆಸೆ ನಮ್ಗಿಲ್ಲ. ನಿಮ್ ಮನೇಲಿ ಕೆಲಸ ಮಾಡಿದ್ರು ನಾನು ನನ್ನ ಸ್ವಂತ ದುಡಿಮೇಲೆ ಅವನ್ನ ಸಾಕಿದ್ದೀನಿ. ಕೇವಲ ನಿನಗೋಸ್ಕರ, ನಿನ್ನ ಒಳ್ಳೇದಕ್ಕೋಸ್ಕರ ಓದ್ತಾ ಇದ್ದವನ್ ಸ್ಕೂಲ್ ಬಿಡಿಸಿ ನಿಮ್ ಮನೇಲಿ ಕೆಲ್ಸಕ್ಕೆ ಹಾಕ್ದೆ. ಅವನ್ ಜೀವನ ಹಾಳಾದ್ರೂ ಪರವಾಗಿಲ್ಲ, ನಿನ್ನ ಜೀವನ ಚೆನ್ನಾಗಿರ್ಬೇಕು ಅಂತ ನನ್ನ ಮಗನ್ನ ನಿನ್ನ ಕಾವಲ್ಗಿಟ್ಟೆ. ನಿನ್ ದೊಡ್ಡಪ್ಪ ಎಂಥ ಹೀನ ಮನುಷ್ಯ, ಎಂಥ ಮೋಸಗಾರ ಅಂತ ನನಗ್ ಮಾತ್ರ ಗೊತ್ತು. ಅಯ್ಯೋ, ಎಷ್ಟು ಚೆನ್ನಾಗಿ ಕಾಡುತ್ತಲ್ಲಮ್ಮ ಮುದ್ದು ಬಂಗಾರು. ಅನ್ಪೂರ್ಣಮ್ಮ, ಏನ್ ಪಾರ್ವತಿ, ಮಗುಗೆ ಸ್ನಾನ ಮಾಡ್ಸೋಕೆ ಬೆಳಿಗ್ಗೆನೇ ಬರ್ತೀನಿ ಅಂತೋಳು ಈಗ ಬರ್ತಿದ್ಯಾ? ನೀರ್ ಕಾದಿತ್ತು, ನಾನೇ ಸ್ನಾನ ಮಾಡಿಸ್ದೆ. ಕ್ಷಮಿಸಿಮ್ಮ, ನನ್ ಮಗನ ವಿಷಯ ನಿಮ್ಗೆ ಗೊತ್ತಲ್ಲ. ಅವನಿಗೆ ಸ್ನಾನ ಮಾಡಿಸೋದೆ 1 ಗಂಟೆ ಆಗುತ್ತೆ. ಇನ್ನು ಬಟ್ಟೆ ಹಾಕಿ ಊಟ ತಿನ್ಸಿ ಅವನನ್ನ ಸ್ಕೂಲ್ಗೆ ಬಿಟ್ಟು ಬರಕ್ಕೆ ಇಷ್ಟೊತ್ತಾಯ್ತು. ಪರವಾಗಿಲ್ಲಮ್ಮ. ಬರೋವಾಗ ದೇವಸ್ಥಾನಕ್ಕೆ ಹೋಗಿದ್ದೆ. ಕುಂಕುಮ ಇಟ್ಕೊಳ್ಳಿ. ಇವತ್ತು ನಮ್ಮ ಮದ್ವೆ ದಿನ, ಆಶೀರ್ವಾದ ಮಾಡಮ್ಮ. ಅಯ್ಯೋ, ಇದೇನಮ್ಮ ಕೆಲಸದೋಳ್ ಕಾಲಿಗೆ? ಯಾಕೆ ಪಾರ್ವತಿ, ನಿನ್ನ ಗಂಡನ ನಾನು ಯಾವತ್ತಾದ್ರೂ ಕೆಲಸದವ್ರ ತರ ನೋಡಿದೀನ? ಅದು ನಿಮ್ ದೊಡ್ಡ ಗುಣಮ್ಮ. ಅದಿರ್ಲಿ, ನೀನ್ ಮಾಡೋ ಕಾಯಿ ಒಬ್ಬಟ್ಟು ಅಂದ್ರೆ ನಮ್ಮ ಮನೆಯವರಿಗೆ ತುಂಬಾ ಇಷ್ಟ. ಬೇಗ ಮಾಡು. ಭಾವ, ಇವತ್ತು ನಮ್ಮ ಮದ್ವೆ ದಿವಸ, ಆಶೀರ್ವಾದ ಮಾಡಿ ಭಾವ. ವಯಸ್ಸಾಗದಿರೋ ಸೌಂದರ್ಯ ಅಂದ್ರೆ ನಿಂದೇನೆ. ನೀನೊಂದ್ ಮಗುವಿನ ತಾಯಿ ಅಂದ್ರೆ ಯಾರೂ ನಂಬಕ್ಕಾಗಲ್ಲ. ಇವತ್ತು ನನ್ನ ಆಸೆ ಪೂರೈಸ್ಕೊಳ್ಳೋ ಅವಕಾಶ ಸಿಕ್ಕಿದೆ. ಹೇಗೂ ನನ್ನ ತಮ್ಮ ಮನೇಲಿಲ್ಲ. ಬಾ ಅನ್ಪೂರ್ಣ, ಬಾ. ಬಾಬಾ, ನಿಮ್ಮನ್ನ ನನ್ನ ತಂದೆ ಅಂತಾನೆ ತಿಳ್ಕೊಂಡಿದ್ದೀನಿ. ಏನಾಯ್ತು? ಯಾವುದೋ ಕೆಟ್ಟಗಳಿಗೆ? ಇಲ್ಲ ಇಲ್ಲ, ಒಂದು ಕ್ಷಣದಲ್ಲಿ ನನ್ನ ಬುದ್ಧಿಗೆ ಮಂಗಬಾರ್ದು. ಏನೇನೋ ಆಗೋಯ್ತು. ನಮ್ಗಾಗದೆ ಇರೋ ಯಾರೋ ನಮ್ ಸಂಸಾರ ಸುಖವಾಗಿರೋದು ನೋಡಿ ಮಾಟ ಮಾತ್ರ ಮಾಡಿಸಿರ್ಬೇಕು. ದಯವಿಟ್ಟು ಈ ವಿಷಯನ ಯಾರಿಗೂ ಹೇಳ್ಬೇಡಮ್ಮ. ಮುಖ್ಯವಾಗಿ ನಿನ್ ಗಂಡಂಗೆ ನನ್ನನ್ನು ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡಮ್ಮ. ನಿನ್ ಕಾಲಕ್ಕೆ ಬಿದ್ದು ಬೇಡ್ಕೋತೀನಿ. ನಾನಂತವನಲ್ಲ. ಬಂದ್ರ ದಣಿ? ಮಲ್ಲಣ್ಣ, ಕಾರಲ್ಲಿ ಸೂಟ್ ಕೇಸ್ ಇದೆ, ತಗೊಂಬ. ಆಯ್ತು ದಣಿ. ಅಣ್ಣ ತಗೋಪ್ಪ, ಈ ಮನೆ ಆಸ್ತಿ ಪತ್ರ ಎಲ್ಲ ಇದರಲ್ಲಿದೆ.
ಸರಿಯಾಗಿ ನೋಡ್ಕೊ. ಏನಣ್ಣ ಇದು? ನಾನು ಈ ಮನೆ ಬಿಟ್ಟು ಹೊರಟೋಗ್ತೀನಪ್ಪ. ಯಾಕೆ? ಎಲ್ಲಿಗೆ ಹೋಗ್ತೀಯಾ? ಜಗತ್ತೆಲ್ಲಿ ಕರ್ಕೊಂಡೋಗುತ್ತೋ ಅಲ್ಲಿಗೆ ಹೋಗ್ತೀನಿ. ಈ ಆಸ್ತಿಲಿ ಕಿಲುಪ್ ಕಾಸು ನನಗೆ ಬೇಡ. ನೀನ್ ಚೆನ್ನಾಗಿರ್ಬೇಕಪ್ಪ. ನಾನು ಹೋಗ್ತೀನಿ. ಅಂತದ್ದೇನಾಯ್ತು? ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಏನಾಯ್ತು ಅಂತ ಹೇಗೆ ಹೇಳಿ, ಯಾವ ಬಾಯಲ್ಲಿ ಹೇಳಿ? ಅಸಹ್ಯ ಆಗುತ್ತೆ. ಏನ್ ನಡೀತು ಹೇಳಣ್ಣ. ನಿನ್ನ ಹೆಂಡತಿನ ನಾನು ನನ್ನ ಮಗಳ ತರ ನೋಡ್ದೆ. ಆದ್ರೆ ಅವಳು ನಾನು ಬದುಕಿರಬಾರ್ದು. ಸತ್ತು ಹೋಗ್ತೀನಿ. ನನ್ನ ಹೆಂಡತಿ ಏನ್ ಮಾಡಿದ್ಲು ಹೇಳಣ್ಣ? ನಿನ್ನ ಹೆಂಡತಿ ನನ್ನ ಕೈ ಹಿಡಿದು ಅಂತ ಕರೆದು ಎಳ್ದಾಡ್ಬಿಟ್ಲು ಕಣಪ್ಪ. ಬೇಡಮ್ಮ ನೀನ್ ನನ್ನ ಮಗಳ ಸಮಾನ ಅಂತ ಹೇಳಿದ್ರು ಕೇಳ್ದೆ. ನೀನೊಬ್ಬ ಗಂಡಸ ಅಂತ ನನ್ನೇ ಕೇಳಿದ್ಲು ಕಣೋ. ಪಾರ್ವತಿ, ಇದ್ಯಾಕೆ ಹಿಂಗ್ ಗರ ಬಡ್ದವ್ರಂಗ್ ನಿಂತಿದ್ಯಾ? ಸಾಯಿಸ್ಬಿಟ್ರು. ಸಾಯಿಸ್ಬಿಟ್ರು? ಯಾರು ಸಾಯಿಸ್ಬಿಟ್ರು? ಅನ್ನಪೂರ್ಣಮ್ಮನವರು ಆಶೀರ್ವಾದ ಪಡಿಬೇಕು ಅಂತ ದೊಡ್ಡ ಬುದ್ಧಿಯವ್ರ ಹತ್ರ ಹೋದಾಗ ಅವರು ಅನ್ನಪೂರ್ಣಮ್ಮನವ್ರ ಮೇಲೆ ಆಸೆ ಪಟ್ಟು ಅವ್ರ ಮೈ ಮುಟ್ಟಿದ್ರು. ನೀವ್ ನನ್ನ ತಂದೆ ಸಮಾನ, ಇದೆಲ್ಲ ತಪ್ಪು ಅಂತ ಅನ್ನಪೂರ್ಣಮ್ಮನವ್ರು ಹೇಳಿದ್ದಕ್ಕೆ ನನ್ ಕ್ಷಮಿಸು ಅಂತ ಅವ್ರ ಕಾಲು ಹಿಡ್ಕೊಂಡ್ರು. ಚಿಕ್ಕ ಬುದ್ಧಿಯವ್ರು ಬಂದ ತಕ್ಷಣ ಅನ್ನಪೂರ್ಣನೇ ನನ್ನ ಮೇಲೆ ಆಸೆ ಪಟ್ಟು ನಾನು ಹಿಡ್ಕೊಳಕ್ ಬಂದ್ಲು ಅಂತ ತಿರ್ಗಾ ಮುರ್ಗ ಹೇಳಿ ತಲೆ ಕೆಡಿಸ್ಬಿಟ್ರು. ಅನ್ನಪೂರ್ಣ, ನನ್ನನ್ನು ಕ್ಷಮಿಸ್ಬಿಡು. ಆವೇಶದಲ್ಲಿ ನಾನು ಎಂತ ಅನಾಹುತ ಮಾಡ್ಬಿಟ್ಟೆ. ಸತ್ಯ ಈಗ್ಲಾದ್ರೂ ಗೊತ್ತಾಯ್ತಪ್ಪ. ನೋಡ್ಕೊಂಡು ಅನ್ನಪೂರ್ಣೇಶ್ವರಿ ಅವ್ವ, ನೀನ್ ನಿಜವಾಗ್ಲೂ ಅನ್ನಪೂರ್ಣೇಶ್ವರಿ ಕಣವ್ವ. ನಿನಗಿಂತ ಸ್ಥಿತಿ ಬರ್ಬಾರ್ದಾಗಿತ್ತವ್ವ. ಪಾರ್ವತಿಗೆ ಹೇಳಿ ಈ ವಿಷಯ ಇವ್ರಿಗೂ ಹೇಳೋದು ಬೇಡ ಅಂತ. ಈ ಮನೆ ಮರ್ಯಾದೆ ಹಾಳಾಗೋದು ಬೇಡ, ಹಾಳಾಗೋದು. ಆಯ್ತು ಕಣವ್ವ. ಎತ್ತೋಯ್ತಾ ಇದ್ದೀರಾ ದಣಿ? ದಣಿ ಸಮಾಧಾನ ಮಾಡ್ಕೊಳ್ಳಿ. ದಣಿ ನಿಂತ್ಕೊಳ್ಳಿ. ದಣಿ ನನ್ನ ಮಾತು ಕೇಳಿ. ದಣಿ ನಿನ್ನ ಸುಮ್ಮನೆ ಬಿಡಲ್ಲ. ನನ್ನ ಸಂಸಾರನೇ ಹಾಳು ಮಾಡ್ಬಿಟ್ಟಿಲ್ಲ ಪಾಪಿ. ಅಣ್ಣ ಅಲ್ಲ ನೀನು, ರಾಕ್ಷಸ. ತೆಗಿಯೋ ಬಾಗ್ಲು. ನಾನು ಸುಮ್ಮನೆ ಬಿಡಲ್ಲ. ತೆಗಿಯಲೇ. ದೊಡ್ಡ ಮನೆ ಮರ್ಯಾದೆ ಬೀದಿಗೆ ಬರಬಾರ್ದು ಅಂತ ನಿಮ್ ತಾಯಿ ಬೇಡ್ಕೊಂಡ್ರು. ಅದಕ್ಕೆ ಸುಮ್ಮನೆ ಇದ್ದೆ. ನನ್ನ ಗಂಡನ್ನ ಸಾಯಿಸಿದ್ದು ನಿಮ್ ದೊಡ್ಡಪ್ಪ ಅಂತ ನನ್ನ ಮಗನಿಗೆ ಗೊತ್ತಾದ್ರೆ ಎಲ್ಲಿ ಆವೇಶದಲ್ಲಿ ಏನಾದ್ರೂ ಅನಾಹುತ ಮಾಡ್ಬಿಡ್ತಾನೋ ಅಂತ ಎಲ್ಲ ಮುಚ್ಚಿಟ್ಟು ದಿನ ಕಣ್ಣೀರಲ್ಲಿ ಕೈ ತೊಳಿತಿದ್ದೆ. ಆದ್ರೆ ಇವತ್ತು ನೀನು ನನ್ನ ಬಾಯಿ ಬಿಡಿಸ್ಬಿಟ್ಟೆ. ನನ್ನ ಮಗ ಗಂಗಾನ ಇಷ್ಟಪಡ್ತಿದ್ದಾನೆ, ಮದುವೆ ಆಗ್ತಾನೆ ಅಂತ ತಿಳ್ಕೊಂಡಿದ್ದು ನನ್ನ ತಪ್ಪು. ಆ ಹುಡುಗಿಗಿಲ್ದೇ ಇರೋ ಆಸೆನೆಲ್ಲ ತುಂಬಿದ್ದು ನಾನು, ಅವನಲ್ಲ. ನಾನ್ ಮಾಡಿದ ತಪ್ಪಿಗೆ ನನ್ನ ಮಗ ನೋವು ಅನುಭವಿಸ್ತಿದ್ದಾನೆ. ನಿಮ್ಮನೆಗೋಸ್ಕರ ಹೆತ್ತಮ್ಮನ್ನು ಲೆಕ್ಕಿಸ್ದೆ ನಿನ್ನನ್ನು ಮದುವೆ ಆದ. ಆದ್ರೆ ನೀನು
ಅನುಮಾನ ಅನ್ನೋ ಭೂತನ ಮೈ ಮೇಲೆ ಎಳ್ಕೊಂಡು ಅವನ ನರ್ಕಕ್ಕೆ ತಳ್ಳಿದೀಯ. ಇದನ್ನೆಲ್ಲ ನೋಡಕ್ಕೆ ನಾನ್ ಬದುಕಿರ್ಬೇಕಾ? ನಾನ್ ಬದುಕಿರ್ಬೇಕಾ? ಸ್ವರ್ಗದ ಹಾಗಿರ್ಬೇಕಾದ ನನ್ನ ಸಂಸಾರನ ನಾನೇ ನನ್ನ ಕೈಯಾರೆ ನರಕ ಮಾಡ್ಕೊಂಡ್ಬಿಟ್ಟೆ. ದೇವರಂತ ಅವರನ್ನ ಅನ್ನಬಾರದ ಮಾತೆಲ್ಲ ಅಂದ್ಬಿಟ್ಟೆ ಅತ್ತೆ, ಮಾತೆಲ್ಲ ಅಂದ್ಬಿಟ್ಟೆ ಅತ್ತೆ. ನಿಮ್ ಕಾಲ್ನ ನನ್ನ ಕಣ್ಣೀರಿಂದಲ್ಲ ನನ್ನ ರಕ್ತದಿಂದ ತೊಳೆದ್ರು ಪಾಪ ತೇರೋಲ್ಲ. ನೀವೇ ನನ್ ಕ್ಷಮಿಸ್ಬೇಕು ಅತ್ತೆ, ನೀವೇ ನನ್ ಕ್ಷಮಿಸ್ಬೇಕು. ನೋಡ್ರಪ್ಪ, ಪ್ರಾಣ ಹೋಗಿ ಬಹಳ ಹೊತ್ತಾಯ್ತು. ನೀಲಕಂಠನಿಗೆ ವಿಷಯ ಮುಟ್ಟಿದ್ಯೋ ಇಲ್ವೋ? ಊರ್ಗ್ ಹೋದವ್ರದು ದೇವ್ರೇ ಬಲ್ಲ ಅಂತಾರೆ. ಅವ್ರಿಗಿದ್ದಿದ್ದು ಏನ್ ಕಾಯಿಲೆನೋ ಏನು. ಹೊತ್ತು ಮುಳುಗೋಕ್ ಮುಂಚೆ ಹೆಣ ಎತ್ತಿದ್ರೆ ಒಳ್ಳೇದು. ನೋಡಿ, ಬದುಕಿರುವಾಗಂತೂ ಮುಖ ನೋಡ್ಲಿಲ್ಲ, ಸತ್ತಾಗಾದ್ರೂ ಕೊನೆ ಸಲ ತಾಯಿ ಮುಖ ನೋಡ್ಲಿ. ನೀಲ್ಕಂಠ ಬರೋವರೆಗೂ ಹೆಣ ಎತ್ತಬೇಡಿ. ಇವತ್ತು ಗ್ರಹಣ ಬೇರೆ, ಹಿಂಗಾದಾಗ ಹೆಣನ ಹೆಚ್ಚು ಹೊತ್ತಿಟ್ಕೋಬಾರ್ದು. ಇಟ್ರ ಹೆತ್ತ ಮಕ್ಕಳಿಗೆ ಒಳ್ಳೇದಾಗೋದಿಲ್ಲ. ಒಳ್ಳೆಯವ್ರನ್ನ ಶಿವ ಬಾಳ ಬೇಗ ಕರ್ಕೊಂಡ್ಬಿಡ್ತಾನೆ. ನಾನು ಎಷ್ಟೆಲ್ಲ ಹೇಳ್ದೆ, ಇಲ್ಲಿ ಯಾಕೆ ಓದಾಡ್ತೀಯ, ದೊಡ್ಡ ಮನೆಗೆ ಬಂದ್ಬಿಡು, ನಿನ್ ಕಾಯಿಲೆನ ಪಟ್ನಕ್ಕೆ ಕರ್ಕೊಂಡು ಹೋಗಿ ನಾನು ವಾಸಿ ಮಾಡಿಸ್ತೀನಿ ಅಂತ. ಕೇಳಲಿಲ್ಲ. ಇವತ್ತು ಆ ಕಾಯಿಲೆನೇ ಅವಳನ್ನ ಬಳಿ ತಗೊಂಡ್ಬಿಡ್ತು. ಯಾಕೋ ಇಲ್ಲಿಗೆ ಬಂದೆ? ನೀನು ಮಾಡಿದ ದುಷ್ಟ ಕೆಲಸಗಳನ್ನ ಇದುವರೆಗೂ ಯಾರಿಗೂ ಹೇಳ್ದೆ, ಮನಸ್ಸಿನಲ್ಲೇ ಇಟ್ಕೊಂಡು ಕೊರಗೆ ಇವತ್ತು ಆ ಗುಟ್ಟನ್ನ ಹೊರಕಾಕಿ ಎದೆ ಹೊಡ್ಕೊಂಡು ಸತ್ತು ಹೋದ್ರು. ಇನ್ನು ಯಾರನ್ನ ಸಾಯಿಸ್ಬೇಕು ಅಂತಿದ್ಯಾ? ಮನುಷ್ಯ ವೇಷದಲ್ಲಿರೋ ರಾಕ್ಷಸ ನೀನು. ಹೋಗು, ಹೊರಟೋಗು. ಪಾರ್ವತಮ್ಮ ಗೌರಿನ ಚಿಕ್ಕ ವಯಸ್ಸಿಂದ ತನ್ನ ಮಗಳಾಗೆ ಬೆಳೆಸಿದ್ಲು. ಈಗ ದುಃಖ ತಡೆಯಕ್ಕಾಗದೆ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಾ ಇದ್ದಾಳೆ. ನೋಡ್ ಗೌರಿ, ನೀನಿಲ್ಲೇ ಇದ್ರೆ ಆ ದುಃಖ ಇನ್ನೂ ಜಾಸ್ತಿ ಆಗುತ್ತಮ್ಮ. ಬಾಮ್ಮ, ನಿಂತ್ಕೊಳ್ಳಿ. ಇವಳು ಈ ಮನೆ ಸೊಸೆ. ಈ ತಾಯಿಗೆ ಈ ಮಗನೂ ಹತ್ರ ಇಲ್ಲ. ಸೊಸೆನೂ ಇಲ್ದಿರ ಹಾಗೆ ಮಾಡೋದು ಸಭ್ಯತೆ ಅಲ್ಲ. ನಾನು ಕಳ್ಸಲ್ಲ. ಆ ನೀಲ್ಕಂಠ ಬರೋಕ್ ಮುಂಚೆ ಹೆಣನ ಎತ್ತಿಸ್ಬಿಡಿ. ಸರಿ ಬುದ್ಧಿ. ನಿಲ್ಸಿ ನಿಲ್ಸಿ ನಿಲ್ಸಿ. ನೀಲ್ಕಂಠ, ಒಳ್ಳೆ ನಿಲ್ಸಿ ನಿಲ್ಸಿ. ನೀಲ್ಕಂಠ ನೀಲ್ಕಂಠ ನೀಲ್ಕಂಠ. ಏನಾಯ್ತು ಅಮ್ಮನಿಗೆ? ಏನಾಯ್ತು? ಅಮ್ಮ ಹೋಗ್ಬಿಟ್ಟು. ಅಮ್ಮ ನಿನಗೋಸ್ಕರ ಕಾದು ಹೊತ್ತು ಮುಳುಗೋಗತ್ತೆ ಅಂತ ಹೆಣನ ಎತ್ತು ಬಿಟ್ರು. ಅಮ್ಮ
ಬಸವ ನೋಡ್ದ್ಯಾ ಅಮ್ಮ ನನ್ನ ಕೊನೆಗೆ ನೋಡ್ದೇನೆ ಹೊರಟೋದು ಅಮ್ಮ